ಹಾಯ್ ಫ್ರೆಂಡ್ಸ್, ಇವತ್ತು ತರಕಾರಿ ಹಾಕಿ ಬಾತ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ರುಬ್ಕೋಬೇಕು. ಆಮೇಲೆ ಒಂದು ಕುಕ್ಕರ್ಗೆ 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು 2 ಸ್ಪೂನ್ ತುಪ್ಪ ಹಾಕೋಬೇಕು ಫ್ರೆಂಡ್. ಅದು ಕಾರಿದ ತಕ್ಷಣವೇ ಮಸಾಲೆ ಐಟಮ್ ಹಾಕಬೇಕು. ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಸೋಂಪು, ಏಲಕ್ಕಿ, ಪತ್ರ, ಕಲ್ಲು ಹೂವು ಪ್ರತಿಯೊಂದೂ ಹಾಕೋಬೇಕು ಫ್ರೆಂಡ್. ಅದು ಹಾಕಬೇಕು ಫ್ರೆಂಡ್. ಅದು ಹಾಕಿ ಸ್ವಲ್ಪ ಅದು ಬಿಸಿಯಾಗಿದ ತಕ್ಷಣವೇ ಈರುಳ್ಳಿ ಹಾಕಬೇಕು ನೋಡಿ. ಅದೆಲ್ಲ ಮಸಾಲೆ ಐಟಮ್ ಹಾಕಬೇಕು. ಮಸಾಲೆ ಐಟಮ್ ಸ್ವಲ್ಪ ನೋಡಿ, ಅದು ಎಣ್ಣೆಯಲ್ಲಿ ಸ್ವಲ್ಪ ಬಿಸಿಯಾಗಿದ ತಕ್ಷಣವೇ ಉದ್ದುದ್ದಕ್ಕೆ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕೋಬೇಕು ಫ್ರೆಂಡ್. ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಬೇಕು, ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ. ಆ ಎಣ್ಣೆ ತುಪ್ಪದಲ್ಲಿ ಈರುಳ್ಳಿ ಮಸಾಲೆ ಐಟಮ್ ಉರಿಯೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಎಲ್ಲ ತರಕಾರಿಗಳನ್ನ ಹಾಕಿ, ಇನ್ನೂ ಏನೇನು ತರಕಾರಿ ಇರುತ್ತೆ, ಬಟಾಣಿ, ಆಲೂಗಡ್ಡೆ, ಹೂಕೋಸು ಎಲ್ಲನೂ ಹಾಕ್ಬೋದು ಫ್ರೆಂಡ್. ಎಲೆಕೋಸು ಎಲ್ಲ ಹಾಕ್ಬೋದು. ನಾನು ಸದ್ಯಕ್ಕೆ ಇದರಲ್ಲಿ ಬೀನ್ಸು, ಕ್ಯಾರೆಟು, ನೋಕೋಲಿತ್ತು ಅದು ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ, ಪುದೀನ ಅದನ್ನು ಅಷ್ಟೇ ಎಣ್ಣೆಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಸೊಪ್ಪೆಲ್ಲ ಎಣ್ಣೆಲಿ ಫ್ರೈ ಆದರೆ ಅದು ಫ್ಲೇವರ್ ಬಿಡುತ್ತೆ ನೋಡಿ. ಅದೆಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೊಂಡಿರ್ತೀವಲ್ಲ, ಅದನ್ನ ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡಬಾರ್ದು ಫ್ರೆಂಡ್. ಅರ್ಧಂಬರ್ಧ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡು ಮಧ್ಯಕ್ಕೆ ಎಣ್ಣೆ ಇದು ಮಾಡಿಕೊಂಡು ಮಧ್ಯದಲ್ಲಿ ಹಾಕಿ ಅದು ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಉರಿಬೇಕು ನೋಡಿ. ಅದಾಗಿದ ತಕ್ಷಣ ಟೊಮೆಟೊ ಹಾಕಬೇಕು. ಟೊಮೆಟೊ ಬೇಗ ಸಾಫ್ಟ್ ಆಗಬೇಕಂದ್ರೆ ನಾವು ಹಿಂದೆಯೇ ಅದಕ್ಕೆ ಕಲ್ಲುಪ್ಪು ಮತ್ತು ಅರಿಶಿನ ಪುಡಿ ಎರಡೂ ಹಾಕಿದ್ರೆ ಬೇಗ ಸ್ವಲ್ಪ ಸಾಫ್ಟ್ ಆಗುತ್ತೆ. ಟೊಮೆಟೊ ತರಕಾರಿ ಎಲ್ಲ ಸಾಫ್ಟ್ ಆಗುತ್ತೆ ನೋಡಿ. ಸಾಲ್ಟ್ ಮತ್ತು ಅರಿಶಿನ ಪುಡಿ ಸ್ವಲ್ಪ ಹಾಕಬೇಕು ಫ್ರೆಂಡ್. ಇದಕ್ಕೆ ನೀವು ಗ್ರೀನ್ ಚಿಲ್ಲಿನೂ ಸೇರಿಸ್ಕೋಬೋದು. ನಾನು ಯೂಸ್ ಮಾಡಲ್ಲ, ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಫ್ರೆಂಡ್. ಪೌಡರ್ನೇ ಹಾಕಿ ಮಾಡ್ತೀನಿ ನೋಡಿದರೆ. ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ, ತರಕಾರಿ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಅದಕ್ಕೆ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪುಡಿ ಅಷ್ಟನ್ನು ಹಾಕಿ ಫ್ರೈ ಮಾಡಬೇಕು. ಇದಕ್ಕೆ ಪಲಾವ್ ಮಸಾಲ ಇನ್ನೂ ಏನೇನೋ ಹಾಕ್ತಾರೆ ಫ್ರೆಂಡ್. ಅದೆಲ್ಲ ನಾನು ಬಿರಿಯಾನಿ ಮಸಾಲೆ ಎಲ್ಲ ಹಾಕ್ತಾರೆ, ಅದೆಲ್ಲ ಏನೂ ಹಾಕಿಲ್ಲ. ಚಿಲ್ಲಿ ಪೌಡ್ರ್, ಧನಿಯಾ ಪುಡಿ, ಅರಿಶಿನ ಪುಡಿ ಇಷ್ಟೇ ಹಾಕಿರೋದು. ಮತ್ತು ತೊಳೆದು ಇಟ್ಟಿರೋಂಥ ಅಕ್ಕಿ ಹಾಕೋಬೇಕು. ಮಾಮೂಲಿ ಸೋನಾ ಮಸೂರಿ ಅಕ್ಕಿ, ಬಾಸ್ಮತಿ ರೈಸ್ ಎಲ್ಲ ಯೂಸ್ ಮಾಡ್ಬೋದು. ಬಾಸ್ಮತಿ ರೈಸ್ ಖಾಲಿಯಾಗಿತ್ತು, ಹಾಗಾಗಿ ನಾನು ಸೋನಾ ಮಸೂರಿ ರೈಸ್ನೇ ಹಾಕಿ ಮಾಡ್ತಾಯಿದ್ದೀನಿ. ನಾನು 1.5 ಲೋಟ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 2ರಷ್ಟು ಸ್ವಲ್ಪ ಕಡಿಮೆ ಹಾಕ್ತೀನಿ. 1/4 ಲೋಟ ಕಡಿಮೆ ಹಾಕ್ತೀನಿ ಫ್ರೆಂಡ್. ಅನ್ನ ಉದುರುವಾಗಬೇಕಲ್ಲ, ಹಾಗಾಗಿ 3 ಲೋಟ ನೀರಿಗೆ 2 ಲೋಟ ನೀರು ಹಾಕಿದ್ದೀನಿ. ಬೇಗ ಆಗಬೇಕು ಅನ್ನೋರು ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡು ಹಾಕಿದ್ರೂ ಬೇಗ ಆಗುತ್ತೆ. ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿದ್ದೀನಿ ಟೇಸ್ಟ್ಗೆ, ಫ್ಲೇವರ್ಗೆ ಹಾಕಿ ಫುಲ್ ಮಿಕ್ಸ್ ಮಾಡಿ 2 ವಿಜಲ್ ಹೊಡ್ಸಿದ್ರೆ ಬಿಸಿ ಬಿಸಿ ತರಕಾರಿ ಬಾತು ರೆಡಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್. ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ ಹಾಕಿ ಪ್ಲೀಸ್. ನೋಡಿ, ಹೀಗಿರುತ್ತೆ ಮಾಡಿದಾಗ, ತುಂಬ ಚೆನ್ನಾಗಿರುತ್ತೆ. ಈಸಿ ಮೆಥಡು, ಚೆನ್ನಾಗಿದೆ ಅಲ್ಲ? ಟ್ರೈ ಮಾಡಿ ಒಂದು ಸಲ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಪ್ಲೀಸ್. ನೋಡಿ, ಉದುರುವಾಗಿದೆ. ಅನ್ನ ಸ್ವಲ್ಪನೂ ಕೂಡ ಮುದ್ದೆ ಆಗಿಲ್ಲ, ಅಂಟ್ಕೊಂಡಿಲ್ಲ. ಓಕೆ, ಥ್ಯಾಂಕ್ ಯು, ಬಾಯ್.